ಮಾಡ್ತೀನಿ ಇರುವಂತ. ಹಲೋ, ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಬಂದಿರೋದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹಿರಿಯೂರಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರೋ ವಾಣಿ ವಿಲಾಸ ಸಾಗರ ಅಂತ ಒಂದು ಡ್ಯಾಮಿಗೆ ಬಂದಿದ್ವಿ. ಈ ಒಂದು ಸ್ಥಳನ ಇಲ್ಲಿನ ಒಂದು ಸ್ಥಳೀಯರು ಮಾರಿಕಣಿವೆ ಅಂತ ಕರೀತಾರೆ. ಇದು ಕೇವಲ ಒಂದು ಅಣೆಕಟ್ಟಲ್ಲ, ಹಸಿರಿನಿಂದ ತುಂಬಿದ ಬೆಟ್ಟಗಳಿದಾವೆ. ವಿಶ್ವೇಶ್ವರಯ್ಯನವರ ಚಮತ್ಕಾರನೂ ನೋಡಬಹುದು ಇಲ್ಲಿ. ಈ ಡ್ಯಾಮ್ನ ವೇದಾವತಿ ಅನ್ನೋ ನದಿಗೆ ಕಟ್ಟಿದಾರಂತೆ. 1907ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ಅವರ ಪತ್ನಿ ವಾಣಿ ವಿಲಾಸಮ್ಮ ಈ ಡ್ಯಾಮ್ನ ಕಟ್ಟಿಸ್ತಾರೆ. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಪಾತ್ರ ಈ ಡ್ಯಾಮ್ ನಿರ್ಮಾಣದಲ್ಲಿ ತುಂಬಾ ಪಾತ್ರ ಇದೆ. ಹಂಗೆ ಹೋಗ್ತಾ ಇದೀವಿ ನೋಡಿ, ಇಲ್ಲಿ ಒಂದು ವ್ಯೂಗೋಸ್ಕರ ನೋಡಕ್ಕೆ ಒಳ್ಳೆ ವ್ಯೂ ಇದೆ ಇಲ್ಲಿ ನೋಡಕ್ಕೆ. ಈ ಜಾಗದಲ್ಲಿ ನೀರು ಹಾಗೂ ಬೆಟ್ಟದ ಮಧ್ಯೆ ಇಂಡಿಯಾ ಮ್ಯಾಪ್ ಕಾಣುತ್ತಂತೆ. ಹಂಗೆ ಡ್ಯಾಮ್ ನ ನೋಡ್ಕೊಂಡು ಕೆಳಗಡೆ ಬಂದ್ರೆ ಮಾರಿಕಾಂಬಾ ದೇವಸ್ಥಾನ ಇದೆ, ನೋಡ್ತಾ ಇದ್ರಲ್ಲ, ಇದೇ ಆ ದೇವಸ್ಥಾನ. ಡ್ಯಾಮು ಮತ್ತೆ ದೇವಸ್ಥಾನ ನೋಡ್ಕೊಂಡು ಡ್ಯಾಮ್ ಫುಲ್ ಆಗಿ ಕೋಡಿ ಬಿದ್ದಿದೆ ಅಂತ ಹೇಳಿದ್ರು, ಅದನ್ನ ನೋಡಕ್ ಹೋಗ್ತಾ ಇದೀವಿ ಈಗ. ಈ ಡ್ಯಾಮು ಸುಮಾರು 130 ಅಡಿ ಹೈಟ್ ಇದೆ ಅಂತೆ. 2ನೇ ಟೈಮ್ ಅಂತೆ ಈ ಒಂದು ಡ್ಯಾಮ್ ಕೋಡಿ ಬಿಡ್ತಾ ಇರೋದು. ನೀರು ನೋಡ್ತಾ ಇದ್ರಲ್ಲ ಎಷ್ಟು ಫೋರ್ಸ್ ಆಗಿ ಹೋಗ್ತಾ ಇದಾವೆ. ರೀಸೆಂಟ್ ಆಗಿ ನೀರಲ್ಲಿ ಒಬ್ಬರು ಕೊಚ್ಕೊಂಡು ಹೋಗಿದ್ರಂತೆ, ಅವ್ರನ್ನ ಇಲ್ಲಿನ ಒಂದು ಜನ ಸೇವ್ ಮಾಡಿದ್ರು ಅಂತ ಒಂದು ಮಾಹಿತಿ ಇದೆ. ನೀವೇನಾದ್ರೂ ನೇಚರು, ಡ್ಯಾಮು ಪ್ಲಸ್ ಟೆಂಪಲ್ ಏನಾದ್ರೂ ನೋಡ್ಬೇಕು ಅಂತ ಇದ್ರೆ ಈ ಜಾಗಕ್ಕೆ ಹೋಗಿ ಬನ್ನಿ.